ಬೈಲಹೊಂಗಲ ಪಟ್ಟಣದ ಮೂಲೆ ಮೂಲೆಗಳಿಂದ ಸಾಗರದಂತೆ ಹರಿದು ಬಂದ ಯುವ ಜನರ ಸಂಭ್ರಮ. ಕಿವಿಗೊಡಿಸುವ ಡಿಜೆ ಹಾಡುಗಳು, ಮೈಮರೆತು ಕುಡಿಯುವ ಕ್ಷಣಗಳು, ಬಣ್ಣಗಳ ಸಡಗರ ಹಾಗೂ ನೀರಿನ ಕಾರಂಜಿಗಳ ನಡುವೆ ಪಟ್ಟಣ ಬುಧವಾರ ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತು. ನಗರದಲ್ಲಿನ ರಾಯಣ್ಣ ವೃತ್ತ, ವಿವಿಧ ಗಲ್ಲಿಗಳು ಹಾಗೂ ಓಣಿಗಳು ಯುವ ಜನರ ಉತ್ಸಾಹದಿಂದ ಕಂಗೊಳಿಸಿದ್ವು. ಕರ್ನಾಟಕ ನವನಿರ್ಮಾಣ ಪಡೆಯ ವತಿಯಿಂದ ರಾಯಣ್ಣ ವೃತ್ತದಲ್ಲಿ ಆಯೋಜಿಸಲಾದಂತಹ ಹೋಳಿ ಸಂಭ್ರಮಕ್ಕೆ ಜಿಲ್ಲಾಧ್ಯಕ್ಷ ಮಹಾಂತೇಶ ತುರಮುರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾವಿರಾರು ಯುವಕರು ಡಿಜೆ ಸೌಂಡಿನ ತಾಳಕ್ಕೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರಂಜಿಯ ನೀರು ಮತ್ತು ಬಣ್ಣಗಳ ನಡುವೆ ಯುವಕರು ಹರ್ಷೋದ್ಗಾರ ವ್ಯಕ್ತಪಡಿಸುತ್ತಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಇನ್ನೊಂದು ಕಡೆ ಕಿತ್ತೂರು ಕರ್ನಾಟಕ ಸೇನೆಯ ವತಿಯಿಂದ ಕುರಬೇಟ ಗಲ್ಲಿಯಲ್ಲಿ ಶಿವಾನಂದ ಕೋಲಕಾರ ಹಾಗೂ ಸಂಗಡಿಗರು ನೀರಿನ ಕಾರಂಜಿ ಹಾಗೂ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನ ಮಾಡಿಸಿದ್ರು. ಇಲ್ಲಿ ಕೂಡ ಯುವಕರು ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕಿ ಬಣ್ಣದಾಟದಲ್ಲಿ ತೊಡಗಿದ್ರು. ನಗರದ ವಿವಿಧ ಗಲ್ಲಿಗಳಲ್ಲಿ ಮಹಿಳೆಯರು, ಯುವತಿಯರು ಹಾಗೂ ಮಕ್ಕಳು ಪರಸ್ಪರ ಬಣ್ಣ ಎರಚಿಕೊಂಡು ಹಬ್ಬದ ಸಂತಸವನ್ನ ಹಂಚಿಕೊಂಡ್ರು. ಹಾಡುಗಳಿಗೆ ತಕ್ಕಂತೆ ಕುಣಿದು ಸಂಭ್ರಮಿಸಿದ ದೃಶ್ಯ ಎಲ್ಲೆಡೆ ಕಂಡುಬಂತು. ಮಕ್ಕಳು ಹಾಗೂ ಹಿರಿಯರು ಬಣ್ಣದಾಟದಲ್ಲಿ ಭಾಗವಹಿಸಿ ಹೋಳಿಯ ಉತ್ಸಾಹವನ್ನ ಹೆಚ್ಚಿಸಿದರು. ರಸ್ತೆಗಳಲ್ಲಿ ಯುವಕರ ಗುಂಪುಗಳು ಹಲಗೆ ಬಾರಿಸುತ್ತಾ ಕುಣಿದು ಸ್ನೇಹಿತರಿಗೆ ಹಾಗೂ ಸಾರ್ವಜನಿಕರಿಗೆ ಬಣ್ಣ ಹಚ್ಚುವಂತಹ ದೃಶ್ಯ ಸಾಮಾನ್ಯವಾಗಿತ್ತು. ಯುವಕರು ಬೈಕ್ಗಳ ಮೇಲೆ ಸವಾರಿ ಮಾಡಿ ಸ್ನೇಹಿತರ ಮನೆಗಳಿಗೆ ತೆರಳಿ ಪರಸ್ಪರ ಬಣ್ಣವನ್ನ ಎರಚಿಕೊಂಡು ಸಂಭ್ರಮಿಸಿದರು. ಓಣಿಗಳಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದಾರಿಹೋಕರಿಗೆ ಪಿಚಕಾರಿಗಳ ಮೂಲಕ ಬಣ್ಣವನ್ನ ಎರಚಿ ಹಬ್ಬದ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚಿಸಿದರು. ರೂಢಿ ಪರಂಪರೆಯಂತೆ ಪಟ್ಟಣದ ಅಂಬೇಡ್ಕರ್ ಗಲ್ಲಿಯಲ್ಲಿ ಚೌಡಿ ಕಾಮಣ್ಣನಿಗೆ ಬೆಂಕಿಯನ್ನ ಹಚ್ಚಿದ ನಂತರ ಅದೇ ಬೆಂಕಿಯನ್ನ ಚೆನ್ನಮ್ಮ ಸಮಾಧಿ ರಸ್ತೆ, ಬಟ್ಟನಕೂಟ ಹಾಗೂ ಮಾರುತಿ ಗಲ್ಲಿಯ ಚೌಡಿ ಕಾಮಣ್ಣನಿಗೂ ಹಚ್ಚಿ ಕಾಮದಹನವನ್ನ ಆಚರಿಸಿದರು. ಹೋಳಿ ಸಂಭ್ರಮದ ವೇಳೆ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ಪ್ರಮುಖ ಸ್ಥಳಗಳಲ್ಲಿ ನಿಯೋಜನೆಗೊಂಡು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮವನ್ನು ಕೈಗೊಂಡರು.